ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾದಿಷ್ಟ ಸಂತೃಪ್ತಿ. ಇವತ್ತು ಮಟವಾಡಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಬೇಳೆಕಾಳು ಮತ್ತು ಸೊಪ್ಪು ಎರಡು ಮಿಕ್ಸ್ ಮಾಡಿ ಮಾಡುವಂಥ ಒಂದು ಟ್ರೆಡಿಷ್ನಲ್ ಪಲ್ಯ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ. ಕಡಲೆಬೇಳೆನ ನೆನೆಸಿದ್ದೀನಿ. 2 ಹಿಡಿಯಷ್ಟು ನೆನೆಸ್ಕೊಂಡಿದ್ದೆ. ಅದನ್ನು ಫಸ್ಟು ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಏನೇನು ಬೇಕು ಅಂತ ಎಲ್ಲ ನೋಡ್ಕೊಂಬಿಟ್ಟು ಹಾಕೋಣ. ಮೆಣಸಿನಕಾಯಿ 8 ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಸಿ ಕೊಬ್ಬರಿ ತುರಿದಿರೋವಂಥದ್ದು ಒಂದು 4ರಿಂದ 5 ಸ್ಪೂನ್ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹಿಂಗು ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನೆಲ್ಲನೂ ನಾವು ಇವಾಗ ರುಬ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಿಂಗು. ಆಗಲೇ ಸ್ವಲ್ಪ ಹಾಕಿದ್ವಲ್ಲ, ಇವಾಗ ಒಂದು ಚಿಟಿಕೆ ಅಷ್ಟು ಸಾಕು. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ, ಕರಿಬೇವು, ರುಬ್ಬಿರುವಂಥದ್ದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದು ಮಾಯಿಶ್ಚರ್ ಸಾಕಾಗುತ್ತೆ. ಅದು ಗ್ರೈಂಡ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕು. ನೋಡಿ, ಇದು ಬೇಗ ಡ್ರೈ ಆಗೋಗುತ್ತೆ. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡೋಣ. ನಾನು ಇದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ತೊಳೆದು ಚೆನ್ನಾಗಿ. ಸೊ 2 ಹಿಡಿಗೆ ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲೆ ಹಾಕ್ಬಿಡೋಣ. ಈಗ ಸೊಪ್ಪು ಬೆಂದ ಮೇಲೆ ಕಡಿಮೆ ಅದು ಇಷ್ಟ ಆಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ಹೇಳಿ ಮಾಡಿರೋಂಥ ಜೋಡಿ ಇದು. ನೀರು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಕಲಿಸ್ಬೇಕಾಗತ್ತೆ. ಬಟ್ ಇದು ಹಸಿ ವಾಸನೆ ಹೋಗಿ ಇದು ಉದ್ರುದ್ರಾಗಾದರೆ ನಮ್ಮ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಮಿನಿಮಲ್ ಇಂಗ್ರೀಡಿಯೆಂಟ್ಸು. ಸಣ್ಣ ಉರಿಲಿ ಇದನ್ನು ಕೈ ಬಿಡದೆ ಕಲೆ ಹಾಕ್ತಾ ಇರಬೇಕು. ಅದು ಮಾಯಿಶ್ಚರ್ ಹೋಗೋವರೆಗೂ ಕಲೆ ಹಾಕಬೇಕು. ನೋಡಿ, ಇದು ಈ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ನಂಗೆ 15ರಿಂದ 20 ನಿಮಿಷ ಹಿಡಿಸ್ತು. ಬಿಕಾಸ್ ನಾವು ಬೇಳೆ ಏನು ಬೇಯಿಸ್ಕೊಂಡಿರಲ್ಲ, ಅದು ಬರೀ ನೆನೆಸ್ಕೊಂಡಿರ್ತೀವಿ. ಆಮೇಲೆ ಸೊಪ್ಪಿನಲ್ಲಿರೋ ಕಹಿ ಟೇಸ್ಟ್ ಎಲ್ಲ ಹೋಗಬೇಕು. ಸೊ ಅದಕ್ಕೆ ಕ್ಲೀನಾಗಿ ಬೇಯಬೇಕು. ಇದು ಗೋಜು ಅನ್ನಿಸ್ಬಹುದು ನಿಮಗೆ, ಬಟ್ ತಿನ್ನಬೇಕಾದ್ರೆ ಆ ಸ್ವಾದಿಷ್ಟವಾಗಿರುವಂಥ ಸಂತೃಪ್ತಿ ಕೊಡುವಂತಹ ಪಲ್ಯ ಅನ್ನ ತಿಂತಾಯಿದ್ರೆ ನಾವು ಪಟ್ಟಿರುವಂಥ ಶ್ರಮ ಏನೂ ಇಲ್ಲ ಅಂತ ಅನಿಸುತ್ತೆ. ಇದಾಗಿದೆ. ಇವಾಗ ಇದನ್ನು ನಾವು ಪ್ಲೇಟಿಂಗ್ ಮಾಡೋಣ. ಬಿಸಿ ಬಿಸಿ ಅನ್ನ, ಅದರ ಜೊತೆಗೆ ತುಪ್ಪ, ನಮ್ಮ ಮಟವಾಡಿ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಸ್ವಾದಿಷ್ಟ ಸಂತೃಪ್ತಿ. ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.